ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಈಗಾಗಲೇ ನಾನು ನಿಮಗೆ ರಾಮನವಮಿ ಎಂದು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇಂದು ನಾನು ನಿಮಗೆ ರಾಮನ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ನಾವು ರಾಮನವಮಿಯಲ್ಲಿ ರಾಮನ ಪೂಜೆ ಮಾಡಬೇಕು ಅಂತಂದರೆ ಮೊದಲು ನಾವು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿ ನಂತರದಲ್ಲಿ ನಾವು ರಾಮನ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ರಾಮ ಏನಪ್ಪ ಅಂತಂದರೆ ವಿಷ್ಣುವಿನ 7ನೇ ಅವತಾರವಾಗಿರುವಂಥದ್ದು. ಎಲ್ಲರ ಮನೆಯಲ್ಲೂ ಕೂಡ ರಾಮನ ಫೋಟೋ ಇರೋದಿಲ್ಲ. ಆ ರಾಮನ ಫೋಟೋದ ಬದಲಿಗೆ ನೀವು ಆಂಜನೇಯ ಸ್ವಾಮಿ ಫೋಟೋ ಇಡ್ಬೋದು ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಸಹ ಇಡ್ಬೋದು. ಹಾಗಾಗಿ ನಿಮ್ಮ ಮನೇಲಿ ಯಾವ ಒಂದು ರಾಮನ ವಿಗ್ರಹ ಇದ್ದರೆ ವಿಗ್ರಹನೂ ಇಡ್ಬೋದು, ಫೋಟೋ ಇದ್ದರೆ ಫೋಟೋವನ್ನು ಇಡ್ಬೋದು. ಹಾಗೆ ನೋಡಿ, ನನಗೆ ಪ್ರಸಾದ ಅಂತ ನಿಮ್ಗೆ ಹೇಳಲೇಬೇಕು, ಪಾನಕವನ್ನು ಇಡಲೇಬೇಕು. ಪಾನಕ, ಕೋಸಂಬರಿ, ಸಾಬುದಾನ ಪಾಯಸ ಇವೆಲ್ಲವೂ ಕೂಡ, ಆಮೇಲೆ ತಾಂಬೂಲ, ಇಷ್ಟು ಕೂಡ ವಿಶೇಷವಾದದ್ದು. ನೀವು ಹೆಸರುಬೇಳೆ ಕೋಸಂಬರಿ ಇಡ್ಬೋದು, ಅಥವಾ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿಯಿಂದ ಪಾನಕ ಮಾಡ್ಬೋದು, ಅಥವಾ ಈಗ ವುಡ್ ಆ್ಯಪಲ್ ಕೂಡ ಸೀಸನ್ ಇರೋದ್ರಿಂದ, ಅಂದರೆ ಬೆಲ್ಲದಣ್ಣು ಕೂಡ ಸೀಸನ್ ಇರೋದ್ರಿಂದ ಅದರದ್ದು ಕೂಡ ಪಾನಕ ಮಾಡಿಡ್ಬೋದು. ಅನ್ನದಲ್ಲಿ ಮಾಡಿರೋ ಪದಾರ್ಥ ಬೇಡ, ಆದಷ್ಟು ಕೋಸಂಬರಿ, ಪಾನಕ ಇಷ್ಟನ್ನೇ ನಾವು ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ರಾಮನಿಗೆ ಪ್ರಿಯವಾದ ಹೂವು ಅಂತ ಬಂದಾಗ ಆದಷ್ಟು ಕಮಲದ ಹೂವು ಮತ್ತು ತುಳಸಿ ಮಾಲೆ ತುಂಬಾ ಪ್ರಿಯವಾದದ್ದು, ಅಷ್ಟನ್ನು ಇಡ್ಬೋದು. ಹಾಗೆ ತುಳಸಿ ಮಾಲೆ ನಿಮಗೆ ಸಿಕ್ಕೇ ಸಿಗುತ್ತೆ. ಕಮಲದ ಹೂವು ಸಿಗದೆ ಹೋದಾಗ ಮಲ್ಲಿಗೆ ಹೂವನ್ನು ಕೂಡ ನೀವು ಉಪಯೋಗಿಸ್ಕೋಬೋದು. ಪ್ರಸಾದ ತಿಳ್ಕೊಂಡ್ರೆ ಹೂವನ್ನು ತಿಳ್ಕೊಂಡ್ರಿ. ಹಾಗೆ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಕೇಸರಿ ಸಿಂಧೂರವನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ಕೇಸರಿ ಸಿಂಧೂರದಿಂದ ತಿಲಕವನ್ನು ಇಟ್ಟು ವಿಗ್ರಹ ಬಂದಾಗ ನೀವು ಈಗಾಗಲೇ ಹೇಳಿದಾಗ ವೆಂಕಟೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ಫೋಟೋ ವಿಗ್ರಹವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಹಾಗೆಯೇ ಕೆಲವೊಂದು ಮನೆಯ ಸಂಪ್ರದಾಯ ಏನಪ್ಪ ಅಂತಂದರೆ ಬಾಲರಾಮನ ವಿಗ್ರಹವನ್ನು ಸಹ ಇಟ್ಟಿರ್ತಾರೆ. ಈ ರಾಮನವಮಿ ದಿವಸ ತೊಟ್ಟಿಲಿನಲ್ಲಿ ಇಟ್ಟು ತೂಗುವ ಸಂಪ್ರದಾಯವೂ ಕೂಡ ಇರ್ತದೆ. ಹಾಗೆಯೇ ವಸ್ತ್ರ ಅಂತ ಬಂದಾಗ ಹಳದಿ ಅಥವಾ ಕೆಂಪು ವಸ್ತ್ರದಿಂದ ನೀವು ಅಲಂಕಾರ ಮಾಡ್ಬೋದು. ಅಂದರೆ ನಾನು ನಿಮ್ಗೆ ಕಾಣಿಸ್ತಾ ಇರ್ಬೋದು, ಹಳದಿ ವಸ್ತ್ರವನ್ನು ಹಾಕಿದ್ದೇನೆ, ಅದೇ ರೀತಿ ನೀವು ಕೆಂಪು ವಸ್ತ್ರವನ್ನು ಹಾಕ್ಬೋದು. ಹಾಗೆ ನೋಡಿ, ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ದೀಪಾರಾಧನೆ ಮಾಡಬೇಕಾಗುತ್ತದೆ. ನೋಡಿ, 4 ದೀಪವನ್ನು ಹಚ್ಚಿಟ್ಟಿದ್ದೇನೆ. 2 ಹಚ್ಬೋದು, ಇಲ್ಲಾಂದರೆ 4 ದೀಪ ಹಚ್ಬೋದು. ತುಪ್ಪದ ದೀಪವನ್ನು ಹಚ್ಚಿಟ್ರೆ ಸಾಕು, ಅಥವಾ ನಾನು ಅಕ್ಕಿ ಹಿಟ್ಟಿನ ದೀಪಾರಾಧನೆ ವಿಶೇಷವಾಗಿ ಈ ಬಾರಿ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆ ಯಾವ ದೀಪ ಅನಿಸುತ್ತೋ ಅದೇ ದೀಪವನ್ನು ಕೂಡ ಹಚ್ಬೋದು, ತೊಂದರೆ ಇಲ್ಲ. ಹಾಗೆಯೇ ಯಾರೆಲ್ಲ ಒಂದು ರಾಮಕೋಟಿ ಬರಿಬೇಕು ಅಂದ್ಕೊಂಡಿರ್ತೀರೋ ನೋಡಿ, ಇದು ತುಂಬಾ ಶುಭವಾದ ದಿನವಾಗಿರುತ್ತದೆ. ಈ ಒಂದು ಸಮಯದಲ್ಲೂ ಕೂಡ ನೀವು ರಾಮಕೋಟಿ ಪ್ರಾರಂಭ ಮಾಡ್ಕೋಬೋದು. ಹಾಗೆಯೇ ರಾಮರಕ್ಷ ಸ್ತೋತ್ರ ಓದ್ಕೊಳ್ಳೋದಂತೂ ತುಂಬಾ ಒಳ್ಳೆಯದು. ವಿಷ್ಣು ಸಹಸ್ರನಾಮ ಇಷ್ಟನ್ನು ಹೇಳ್ಕೊಳ್ಳೇಬೇಕಾಗುತ್ತದೆ. ಈಗ ರಾಮರಕ್ಷಾ ಸ್ತೋತ್ರ ಏನಪ್ಪ ಅಂತಂದರೆ ನೀವು ಮನೇಲೇ ಕೂತ್ಕೊಂಡು ಓದಬೇಕು ಅಂತೇನಿಲ್ಲ. ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಿ, ಎಲ್ಲಿ ಇರ್ತೀರೋ ಅಲ್ಲೇ ಹೇಳ್ಕೊಬೋದು. ಎಷ್ಟು ಅದು ಸುರಕ್ಷಿತ ಅಂತಂದರೆ ನಿಮ್ಗೆ ಏನಾದರೂ ಒಂದು ಆಕಸ್ಮಿಕವಾಗಿ ಅಪಘಾತ ಆಗುವ ಸಂಭವ ಇತ್ತು, ಏನಾದರೂ ತೊಂದರೆಗಳಿತ್ತು ಅಂತಂದರೆ ಆ ರಾಮರಕ್ಷಾ ಸ್ತೋತ್ರ ಪುಸ್ತಕ ನಮ್ಮ ಬ್ಯಾಗಲ್ಲಿ ಇತ್ತು ಅಂತಂದರೆ ನಮಗೆ ಅದು ರಕ್ಷಣೆ ಇದ್ದಂಗೆ. ಹಾಗಾಗಿ ಎಲ್ಲರೂ ಕೂಡ ರಾಮರಕ್ಷಾ ಸ್ತೋತ್ರ ಪುಸ್ತಕವನ್ನು ಒಂದು ಬ್ಯಾಗಲ್ಲಿ ಯಾವಾಗಲೂ ಕೂಡ ಇಟ್ಕೊಂಡಿರಿ. ನೀವು ಸಮಯ ಬಂದಾಗೆಲ್ಲ ಓದ್ಕೊಳ್ಳಿ, ಅದು ತುಂಬಾ ಒಳ್ಳೆಯದು. ಹಾಗೆಯೇ ನೋಡಿ, ರಾಮನಿಗೆ ನಾವು ಅಷ್ಟೋತ್ತರ ಹೇಳ್ಕೋಬೇಕು. ರಾಮನ ಅಷ್ಟೋತ್ತರ ಹೇಳ್ಕೊಳ್ಳಿ. ಇಲ್ಲ ಅಂತ ಬಂದಾಗ 108 ಬಾರಿ ರಾಮ ರಾಮಾಯ ನಮಃ, ರಾಮ ರಾಮಾಯ ನಮಃ, ಅಥವಾ ಜಯ ಶ್ರೀರಾಮ ಶ್ರೀರಾಮ ಜಯ ರಾಮ ಅಂತ ಹೇಳ್ಕೊಂಡು ಸಹ ನೀವು ಅದನ್ನು ಕೂಡ 108 ಬಾರಿ ಹೇಳ್ಕೋಬೋದು. ಹಾಗೆ ನಿಮಗೆ ಲಾಸ್ಟ್ ಇಯರ್ ನಾನು ಬಾಳೆಹಣ್ಣಿನ ದೀಪಾರಾಧನೆ ಹೇಳ್ಕೊಟ್ಟಿದ್ದೆ. ಈ ಬಾರಿ ನಾನು ಅಕ್ಕಿ ಹಿಟ್ಟಿನ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ದೀಪವನ್ನು ಹಚ್ಚಿಬಿಟ್ಟು ನೀವು ಬೆಳಗುವಂಥ ಸಂದರ್ಭದಲ್ಲಿ ಈ ಒಂದು ಮಂತ್ರವನ್ನು ವಿಶೇಷವಾಗಿ ಹೇಳಿಕೊಳ್ಳಿ. ಏನಪ್ಪ ಅಂತಂದರೆ, ಓಂ ಶ್ರೀ ಸೀತಾರಾಮಚಂದ್ರ ಪರಬ್ರಹ್ಮಣೇ ನಮಃ ದೀಪಂ ಸಮರ್ಪಯಾಮಿ 3 ಬಾರಿ ಹೇಳ್ಕೊಳ್ಳಿ. ಓಂ ಶ್ರೀ ಸೀತಾರಾಮಚಂದ್ರ ಪರಬ್ರಹ್ಮಣೇ ನಮಃ ದೀಪಂ ಸಮರ್ಪಯಾಮಿ ಅಂತ 3 ಬಾರಿ ಹೇಳ್ಕೊಂಡು ನೀವು ದೀಪವನ್ನು ಬೆಳಗಿ. ಹಾಗೆ ಪ್ರಸಾದವನ್ನು ತೋರಿಸ್ಬೇಕಾದ್ರೂ ಅಷ್ಟೇ, ಓಂ ಶ್ರೀ ಸೀತಾರಾಮಚಂದ್ರ ಪರಬ್ರಹ್ಮಣೇ ನಮಃ ಪ್ರಸಾದಂ ಸಮರ್ಪಯಾಮಿ ಅಂತ ಹೇಳಿ ನೀವು ಪ್ರಸಾದವನ್ನು ತೋರಿಸಿ ಅಲ್ಲಿ ಇಡಬೇಕಾಗುತ್ತದೆ. ಕೊನೆಯಲ್ಲಿ ಒಂದು ಕಾಯಿಯನ್ನು ನೀವು ಏನು ಸಂಕಲ್ಪ ಮಾಡಿರ್ತೀರೋ ಆ ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡ್ಕೋಬೇಕಾಗುತ್ತದೆ. ಹಾಗೆಯೇ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ರಾಮನ ಪೂಜೆ ಮಾಡ್ಬೇಕಾದ್ರೆ ರಾಮ ಹಗಲಿನ ಸಮಯದಲ್ಲಿ ಹುಟ್ಟಿರೋಂಥದ್ದು ಹೇಳಲಾಗುತ್ತದೆ. ಹಾಗಾಗಿ ರಾಮನ ಪೂಜೆಯನ್ನು ನೀವು ಸೂರ್ಯ ದೇವನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಬೇಕಾಗುತ್ತದೆ. ಬೆಳಗಿನ ಸಮಯದಲ್ಲಿ ಶ್ರೀರಾಮನು ಸೂರ್ಯ ವಂಶಸ್ಥನಾಗಿದ್ದು ಶಕ್ತಿಯ ಪ್ರತೀಕವಾಗಿರುವಂಥ ಸೂರ್ಯ ದೇವನ ಆರಾಧನೆಯ ಮೂಲಕ ನಾವು ರಾಮನ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗಿರೋದ್ರಿಂದ ಬೆಳಗಿನ ಸಮಯದಲ್ಲಿ ನೀವು ಈ ಒಂದು ಪೂಜೆ ಮಾಡ್ಕೋಬೇಕಾಗುತ್ತದೆ. ತುಂಬಾ ಒಳ್ಳೆಯದು. ಇನ್ನು ಉಪವಾಸದ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಸೂರ್ಯೋದಯದಿಂದ ಪ್ರಾರಂಭವಾಗಿರುವಂಥ ಉಪವಾಸ ನಂತರದ ದಿವಸ ಸೂರ್ಯೋದಯ ಆದಾದ ನಂತರದಲ್ಲೇ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಅಂದರೆ ಒಂದು ಸಂಪೂರ್ಣವಾಗಿ ಉಪವಾಸ ಇರಬೇಕು. ನಿಮಗೆ ಒಂದು ನೀರಾಹಾರ ಇರೋದಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ ಯಾರಿಗಾದರೂ. ಆ ಸಂದರ್ಭದಲ್ಲಿ ನಾವು ಏನು ಪ್ರಸಾದ ಮಾಡಿರ್ತೀವೋ, ಪಾನಕ, ಕೋಸಂಬರಿ, ಪಾಯಸ ಏನು ಮಾಡಿರ್ತೀವೋ ನೀವು ಅದೇ ಒಂದು ಪ್ರಸಾದವನ್ನು ನೀವು ತೆಗೆದುಕೊಂಡು ಉಪವಾಸವನ್ನು ಕೂಡ ನೀವು ಮುಂದುವರಿಸ್ಬೋದು. ಈಗ ರಾಮರಕ್ಷಾ ಸ್ತೋತ್ರದ ಬಗ್ಗೆ ಹೇಳ್ತಾ ಇದ್ದೆ. ನೀವು ಇವತ್ತಿನ ದಿವಸ ಓದೋಕ್ಕೆ ಪ್ರಾರಂಭ ಮಾಡಿರುವಂಥದ್ದು ಪ್ರತಿ ಶನಿವಾರ ಹೇಳ್ಕೋಬೋದು. ಆಮೇಲೆ ಇನ್ನೊಂದು ಮಾಹಿತಿ ಹೇಳಲೇಬೇಕು. ಯಾರೆಲ್ಲ ಸಂತಾನಾಪೇಕ್ಷೆ ಉಳ್ಳವರಾಗಿರ್ತೀರಿ ಅಥವಾ ವಿದ್ಯಾಭ್ಯಾಸ ಅಥವಾ ನಿಮಗೆ ಒಂದು ಜಾಬ್ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಇವತ್ತಿನ ದಿವಸ ನೀವು ರಾಮನ ದೇವಸ್ಥಾನ ಇದ್ದರೆ ರಾಮನ ದೇವಸ್ಥಾನಕ್ಕೆ ವಿಳೆದೆಲೆ ಹಾರವನ್ನು ತೆಗೆದುಕೊಂಡು ಹೋಗಿ ಕೊಡಿ. ಒಂದು ಪಕ್ಷ ನಿಮಗೆ ಎಲ್ಲ ಕಡೆ ರಾಮನ ದೇವಸ್ಥಾನ ಇಲ್ಲದೇ ಇದ್ದಾಗ
ಆಂಜನೇಯ ಸ್ವಾಮಿಗೆ ನೀವು ಹೋಗಿ ಅಲ್ಲಿ ನೀವು ವಿಳೆದೆಲೆ ಹಾರವನ್ನು ಕೊಟ್ಟು ಒಂದು ಸಂಕಲ್ಪ ಮಾಡ್ಕೊಂಡು ಬನ್ನಿ. ಈ ರಾಮನವಮಿ ದಿವಸ ನಿಮಗೆ ತುಂಬಾ ಬೇಗನೆ ಫಲ ಸಿಗ್ತಾ ಹೋಗುತ್ತದೆ. ನೋಡಿ, ರಾಮನವಮಿ ದಿವಸ ನೀವು ರಂಗೋಲಿ ಹಾಕೋದಿದ್ರೆ ಈ ರೀತಿಯಾಗಿ ರಂಗೋಲಿ ಹಾಕಿ. ವಿಶೇಷವಾಗಿ ಇದು ನಾನು ನಿಮಗೆ ಲಾಸ್ಟ್ ಇಯರ್ ತಿಳಿಸ್ಕೊಟ್ಟಿದ್ದೆ. ನೋಡಿ, ರಾಮನ ಒಂದು ಬಿಲ್ಲು ಬಾಣವನ್ನು ಬರೆದಿದ್ದೇನೆ. ಅದರ ಜೊತೆಯಲ್ಲಿ ಶ್ರೀರಾಮ ರಾಮದೂತಾಯ ನಮಃ ಅಥವಾ ಒಂದು ಬೆಟ್ಟವನ್ನು ಬರೆದು ಜಯ ಶ್ರೀರಾಮ ಅಂತ ಬರಿಬೋದು. ಬಾಳೆಹಣ್ಣಿನ ಚಿತ್ರವನ್ನು ಬರೆದಿದ್ದೇನೆ. ಆಮೇಲೆ ಆಂಜನೇಯ ಸ್ವಾಮಿಯ ಗದೆಯ ಚಿತ್ರವನ್ನು, ಆಮೇಲೆ ಆಂಜನೇಯ ಸ್ವಾಮಿ ಬೆಟ್ಟದ ಒಂದು ಚಿತ್ರವನ್ನು ಬರೆದಿದ್ದೇನೆ. ಕೆಳಗೆ ಪಾದವನ್ನು ಬರೆದು ಶ್ರೀರಾಮ ಜಯರಾಮ ಅಂತ ಬರೆದಿದ್ದೇನೆ. ಹೀಗೇ ನಿಮಗೆ ಈ ಥರ ಒಂದು ಸರಳವಾಗಿನ ಒಂದು ಶಂಕುಚಕ್ರ ನಾಮವನ್ನು ಸಹ ಬರಿಬೋದು. ಹೀಗೆ ರಂಗೋಲಿ ಹಾಕ್ಕೊಂಡು ನಂತರದಲ್ಲಿ ರಾಮನ ಫೋಟೋ ಅಥವಾ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಇದರಲ್ಲಿ ಇನ್ನೂ ನಿಮಗೆ ಏನಾದರೂ ಒಂದು ವಿಚಾರಗಳು ಬೇಕು ಅಂತಂದರೆ ಖಂಡಿತ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.